ಕಾಡುಮಲ್ಲೇಶ್ವರ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಪುರಾತನ ಕಾಲದ್ದು, ಎಷ್ಟೋ ವರ್ಷದಿಂದ ನಾವೆಲ್ಲ ಚಿಕ್ಕ ಮಕ್ಕಳು. ಗೊತ್ತಿರುವುದೊಂದೇ ದೈವ ಬಾರಿಯು. ತುಂಬಾ ಫೇಮಸ್, ಒಳ್ಳೆ ದೇವಸ್ಥಾನ ಆಯ್ತು. ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ. ನಾನು ಅಕ್ಷತಾ. ಇಡೀ ಕರ್ನಾಟಕ, ಇಡೀ ದೇಶದಾದ್ಯಂತ, ವಿದೇಶದಲ್ಲೂ ಸಹ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ಶಿವರಾತ್ರಿ. ಶಿವರಾತ್ರಿಗೆ ನಾನು ನೇರವಾಗಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ 17ನೆಯ ಶತಮಾನದ ದೇವಸ್ಥಾನ ಅಂತ ಹೇಳಿದ್ರೆ ಅದು ಕಾಡುಮಲ್ಲೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಆಗಮಿಸಿದ್ದೇನೆ. ವಿಶೇಷವಾಗಿರುವಂತಹ ಪೂಜೆಯನ್ನ ಮಾಡಿದ್ದಾರೆ. ಇವತ್ತಿನ ದಿನ ಉಪವಾಸ, ಜಾಗರಣೆ, ಭಕ್ತಿ ತೋರಿಸುವಂತಹ ದಿನ. ಅನೇಕ ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರ ಇಷ್ಟಾರ್ಥಗಳು, ಕಾಮನೆಗಳು ಪೂರೈಸಪ್ಪ ಶಿವದೇವನೇ ಅಂತ ಕೇಳಿಕೊಳ್ಳುವುದಕ್ಕೆ ಬಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜನ ಏನ್ ಹೇಳ್ತಾರೆ, ಭಕ್ತಾದಿಗಳು ಈ ದೇವಸ್ಥಾನದ ಕುರಿತು ಆಗಿರ್ಬೋದು, ಎಲ್ಲವನ್ನ ಅವರ ಅಭಿಪ್ರಾಯ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮ್ಮ ಹಿಂದೂ ಧರ್ಮದಲ್ಲಿ ಶಿವನಿಗೆ ವಿಶೇಷವಾದಂಥ ಸ್ಥಾನ ಇದೆ. ಪ್ರತಿ ಶಿವರಾತ್ರಿ ಭಗವಂತನನ್ನ, ಶಿವನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪುರಾಣ ಕಾಲದಿಂದನೂ ಬಂದಿರತಕ್ಕಂಥ ವಿಚಾರ. ಅದರಲ್ಲೂ ಕೂಡ ಇಲ್ಲಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಈ ದೇವಸ್ಥಾನ ಕಾಡುಮಲ್ಲೇಶ್ವರ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಎಲ್ಲರೂ ಕೂಡ ಶಿವರಾತ್ರಿಯೊಂದು ಭಗವಂತನ ದರ್ಶನ ಮಾಡಿ ಎಲ್ಲರೂ ಕೂಡ ಅದರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಲಿ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ಎಲ್ರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರಿ ಎಲ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟ ಭಗವಂತ ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಶಿವರಾತ್ರಿ ದಿನ ನೀವು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀರಿ, ಏನ್ ಅನ್ಸುತ್ತೆ ಈ ದೇವಸ್ಥಾನಕ್ಕೆ ಬರೋ ಭಕ್ತಿ ಒಂಥರ ಸಂತೋಷ ಆಗುತ್ತೆ. ಬಂದ ತಕ್ಷಣ ನಮ್ಗೆ ಮರ್ಯಾದೆ ಕೊಟ್ಟು ಅವ್ರು ನಮ್ಮನ್ನ ಬಿಟ್ರು, ಎಲ್ಲ ಮುಂಚೆ ಏನೋ ದೊಡ್ಡವರಂತ ಮರ್ಯಾದೆ ಕೊಟ್ಟರು. ಒಂದು ಇದು ಮಾಡ್ಲಿಲ್ಲ, ತೊಂದರೆ ಆಗ್ಲಿಲ್ಲ. ದೇವ್ರ ದರ್ಶನ ಚೆನ್ನಾಗಾಯ್ತು. ಕಾಡುಮಲ್ಲೇಶ್ವರ ದೇವಸ್ಥಾನ ಅಂದ್ರೆ ಒಂದು ವಿಭಿನ್ನವಾಗಿರುವಂತಹ ಭಕ್ತಿ ಇದೆ. ಪುರಾತನ ಕಾಲದ್ದು, ಎಷ್ಟೋ ವರ್ಷದಿಂದ ನಾವೆಲ್ಲ ಚಿಕ್ಕ ಮಕ್ಕಳಿಂದ ಇಲ್ಲಿ ಪಕ್ಕದಲ್ಲೇ ನಮ್ಮ ತಾಯಿ ಮನೆ ಎಲ್ಲ ಚಿಕ್ಕ ಮಕ್ಕಳಿಂದ ಬರ್ತಾ ಹೋಗ್ತಾ ಇದ್ವಿ. ಅಷ್ಟು ಫೇಮಸ್. ಪುರಾತನ ಕಾಲದಿಂದ ಅದು ಏನೋ ಒಂದು ಎಷ್ಟು ವರ್ಷದಿಂದ ಬಂದೆ? ನಾವೊಂದು 50 ವರ್ಷದಿಂದ ಇದ್ವಿ. ನಾವು ಹುಟ್ಟಿದ್ದೆ ನಾವು ಇಲ್ಲಿ ಪಕ್ಕದಲ್ಲೇ ನಮ್ಮ ತಾಯಿ ಮನೆ. ಪ್ರತಿ ಶಿವರಾತ್ರಿ ಪ್ರತಿ ಶಿವರಾತ್ರಿ ಸೋಮವಾರ ಯಾವಾಗ ನೆನ್ಸ್ಕೊಂಡ್ರೆ ಹೋಗ್ಬರ್ತಾರೆ. ತುಂಬಾ ಪುರಾತನ ಕಾಲದಿಂದ ಬಂದಿರೋದು ದೇವಸ್ಥಾನ ಇದು. ನಮ್ ಮದ್ವೆ ಆಗಿ 30 ವರ್ಷ ಆಯ್ತು. 30 ವರ್ಷದಿಂದಾನು ನಾವ್ ಇಲ್ಲೇ ಇರೋದು, ಕಾಡುಮಲ್ಲೇಶ್ವರ ದೇವಸ್ಥಾನ ಹಿಂದೆ ರೋಡಲ್ಲಿ. ತುಂಬಾ ಒಳ್ಳೆ ಪ್ರಸಿದ್ಧಿ. ತುಂಬಾ ಜನ ಬರ್ತಾ ಇರ್ತಾರೆ, ಎಲ್ಲಿಂದವರೆಗೂ ಬರ್ತಾ ಇರ್ತಾರೆ ಜನ. ತುಂಬಾ ಫೇಮಸ್, ಒಳ್ಳೆ ದೇವಸ್ಥಾನ ಆಯ್ತು. ಅದ್ರಲ್ಲೂ ಶಿವರಾತ್ರಿ ಅಂತ ಹೇಳಿದ್ರೆ ತುಂಬಾ ವಿಶೇಷ. ತುಂಬಾ ಈ ಸಲ ಕಡಿಮೆ ಇದೆ ಮೇಡಮ್. ಹೋದ್ಸಲಿ ಎಲ್ಲ ಹೋದ್ಸಲಿ ಎಲ್ಲ ರಶ್ ಅಂದ್ರೆ ತುಂಬಾ ರಶ್ ಇತ್ತು. ಇವಾಗ ಭಾನುವಾರ ಅಲ್ವಾ, ಎಲ್ಲ ಮನೇಲಿ ಇರ್ತಾರೆ, ಆಮೇಲೆ ಬರ್ತಾರೆ ಎಲ್ಲ ಜನ, ಸ್ವಲ್ಪ ಜನ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಉಪವಾಸ ಇರ್ತೀವಿ, ಪ್ರತಿ ವರ್ಷ ಬರ್ತೀವಿ, ಪ್ರತಿ ವರ್ಷ ಉಪವಾಸ ಇರ್ತೀವಿ. ಹೇಗ್ ಮಾಡ್ತೀರಿ ಶಿವರಾತ್ರಿ ಆಚರಣೆ ನಿಮ್ ಮನೆಯಲ್ಲಿ? ಮನೆಯಲ್ಲಿ ಅಂದ್ರೆ ದೇವರು ಪೂಜೆ, ಲಿಂಗ ಅವೆಲ್ಲ ಇರುತ್ತಲ್ಲ, ಅವೆಲ್ಲ ಪ್ರತಿದಿನ ಶಿವರಾತ್ರಿ ದಿವಸ ತುಂಬಾ ಅರ್ಶಿನ, ಕುಂಕುಮ ಅವೆಲ್ಲ, ಹಾಲು, ಮೊಸರು, ತುಪ್ಪ ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ಸ್ನಾನ ಮಾಡಿ ಅವೆಲ್ಲ ನೈವೇದ್ಯ ಮಾಡಿ ಒಳ್ಳೆ ಮಾಡಿ ಪೂಜೆ ಮಾಡಿ ಉಪವಾಸ ಇರ್ತೀವಿ. ಹಣ್ಣು ಹಂಪಲುಗಳು ಎಲ್ಲ ತಂದು ದೇವ್ರ ಮುಂದೆ ಇಟ್ಟು ಹೂವು, ಹಣ್ಣು, ಕಾಯಿ ಎಲ್ಲ ತುಂಬಾ ಒಳ್ಳೆ ಮಾಡ್ತೀವಿ. ಉಪವಾಸ ಇದ್ದು ಮಾಡ್ತೀವಿ. ಬೆಳಗ್ಗೆನೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ಹಣ್ಣು ಹಂಪಲು ಎಲ್ಲ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಸಾಯಂಕಾಲ ಮತ್ತೆ ಬರ್ತೀವಿ. ಇವತ್ತು ತುಂಬಾ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳ ಪೂಜೆ ಇದೆ. ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಭರತನಾಟ್ಯ, ಕೂಚಿಪುಡಿ ಪ್ರತಿಯೊಂದು ಇಲ್ಲಿ ಹಿಂದೆಗಡೆ ಹಾಕಿರ್ತಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಯುತ್ತೆ. ಪ್ರತಿ ಜನ ಬರ್ತಾರೆ, ಎಷ್ಟೊಂದು ಜನ ಬರ್ತಾರೆ. ಇವತ್ತು ಬೇರೆ ಸಂಡೇ ಅಲ್ವಾ, ಭಾನುವಾರ ತುಂಬಾ ಜನ ಬರ್ತಾರೆ ಮೇಡಮ್. ವರಲಕ್ಷ್ಮಿ ಅಂತ. ತುಂಬಾ ಹಳೆ ಕಾಲದ ದೇವಸ್ಥಾನ ಇದೆ. ತುಂಬಾ ಪ್ರತಿದಿ ಇದೆ, ಇತಿಹಾಸದ ಪ್ರತಿದಿ ಇದೆ. ನೀವು ಪ್ರತಿ ವರ್ಷ ಪ್ರತಿ ವರ್ಷ ನಾವು ಸುಬ್ರಹ್ಮಣ್ಯ ಪ್ರತಿ ವರ್ಷ ಇಲ್ಲಿ ವಿಶೇಷವಾಗಿರುವಂತಹ ಪೂಜೆ ಇರುತ್ತೆ. ಹೌದು.
ಏನ್ ಅನ್ಸುತ್ತೆ ದೇವರಲ್ಲಿ ನೀವು ಬೇಡ್ಕೊಂಡಿರೋದೆಲ್ಲ ಈಡೇರುತ್ತೆ? ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಇದನ್ನ ದರ್ಶನ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ತುಂಬಾ ಇದೆ, ಆಸಕ್ತಿ. ಪ್ರತಿ ವರ್ಷ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಅಂದ್ರೆ ಶಿವರಾತ್ರಿ ಪೂಜೆ ಅಂದ್ರೆ ಹೇಗ್ ಮಾಡ್ತೀರಾ ಹಾ ಮನೆಯಲ್ಲಿ? ಹೌದು ಹೌದು ಅದು ಮನೆಯಲ್ಲಿ ಯಾವ ರೀತಿಯಾಗಿರುತ್ತೆ? ಅಲ್ಲಿ ನಾವು ಇದು ಎಲ್ಲ ಪಂಚಾಮೃತ ಅಭಿಷೇಕ ಮಾಡ್ತೀವಿ, ಬಿಲ್ಪತ್ರೆ ಅಭಿಷೇಕ ಮಾಡ್ತೀವಿ, ವಿಶೇಷವಾಗಿ ಮಾಡ್ತೀವಿ ನಾವು. ಅದರಲ್ಲದೆ ನಾವು ಶಿವಭಕ್ತರು ನಾವು. ವಿಶೇಷ ಮೇಡಮ್, ವರ್ಷಕ್ಕೆ ಒಂದ್ಸಾರಿ ಬರುತ್ತೆ. ಕೆಲವೊಬ್ರು ಉಪವಾಸ ಮಾಡ್ತಾರೆ, ಕೆಲವೊಬ್ರು ಹೋಳಿಗೆ ಮಾಡಿ ಊಟ ಮಾಡ್ತಾರೆ. ನಾವೆಲ್ಲ ಉಪವಾಸ ಮಾಡ್ತೀವಿ. ಬೆಳಗ್ಗೆ ಎದ್ದು ಶಿವನ ದರ್ಶನಕ್ಕೆ ಬಂದಿದೀವಿ. ಇನ್ನ ಹೋಗ್ತಾ ಹೋಗ್ತಾ ಕಾಲಿಡಕ್ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ. ನಮ್ಮ ಕಾಡು ಮಲ್ಲೇಶ್ವರ ಎಲ್ಲ ಬೆಂಗಳೂರಿಗೆ ಫೇಮಸ್ಸು, ತುಂಬಾ ಕಡೆಯಿಂದ ಜನ ಬರ್ತಾರೆ. ಇವತ್ತು ಉಪವಾಸ ಮಾಡ್ತೀವಿ, ನಾಳೆ ತೇರಿರುತ್ತೆ. ನಾಳೆಗೆ 2 ದಿವಸ ನಮ್ಗೆ ತುಂಬಾ ವಿಶೇಷವಾದದ್ದು ಈ ಶಿವರಾತ್ರಿ. Okay, ಮನೆಯಲ್ಲಿ ಶಿವರಾತ್ರಿ ಆಚರಣೆ ಯಾವ ತರ ಇರುತ್ತೆ? ಮನೇಲಿ ಬೇಗ ಎದ್ಬಿಟ್ಟು ಎಲ್ಲ ಪೂಜೆ ಮಾಡ್ತೀವಿ, ಮನೆಯಲ್ಲಿ ಅಭಿಷೇಕ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ. ಇವತ್ತು ಉಪವಾಸ ತಿನ್ನೋರು ಬರೀ ಫಲಾಹಾರ ತಿಂತಾರೆ, ಬೇಕಾದವರು ಬೇರೆ ತಿಂಡಿನೂ ತಿಂತಾರೆ. ಉಪವಾಸ ಮಾಡೋರು ಉಪವಾಸ ಮಾಡ್ತೀವಿ. ಬ್ರಾಹ್ಮಣ್ಸ್ ಎಲ್ಲ ಇವತ್ತು ಹೋಳಿಗೆ ಮಾಡಿ ಊಟ ಮಾಡ್ತಾರೆ. ಅವ್ರ ಪದ್ಧತಿ ನಮ್ಮ ಪದ್ಧತಿ ಸ್ವಲ್ಪ ಬೇರೆ. Okay, ಶಿವರಾತ್ರಿಗೆ ನೀವು ಪ್ರತಿ ವರ್ಷ ಇಲ್ಲಿ ಬರ್ತಾರೆ, ಎಲ್ಲಿಂದ ಬರ್ತೀರಿ? ನಾವ್ ಇಲ್ಲೇ ಮಲ್ಲೇಶ್ವರದವ್ರೆ. Okay, ಹಾಗಂದ್ರೆ ವರ್ಷದಲ್ಲಿ ಶಿವರಾತ್ರಿಗೂ ಮತ್ತೆ ಅವಾಗವಾಗ ಬರ್ತಾ ಇರ್ತೀರಾ? ನಾವು ಯಾವಾಗ ರೆಗ್ಯುಲರ್ ಆಗಿ ಬರ್ತೀವಿ, ಇವತ್ತು ವಿಶೇಷವಾಗಿ ಬರ್ತೀವಿ ಅಷ್ಟೇ. ಬೆಳಿಗ್ಗೆ ಬೇಗ ಬರ್ತೀವಿ, ಕ್ಯೂ ಹಚ್ಕೊಂಡ್ ಬರ್ತಾರೆ ಜನ. ನಾವು ಅಭಿಷೇಕ ಕೊಟ್ಟಿರ್ತೀವಿ, ಸೊ ಈ ಕಡೆಯಿಂದ ಬರ್ತೀವಿ. ಜನರಲ್ ದರ್ಶನಕ್ಕೂ ಬರ್ತಾರೆ. ಇನ್ಮೇಲೆ ಪ್ರಸಾದನೂ ಶುರು ಆಗುತ್ತೆ. ನಾಳೆನೂ ವಿಶೇಷ, ಇವತ್ತು ವಿಶೇಷ. ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಪ್ರತಿ ವರ್ಷ ಒಂದು ಅಲಂಕಾರ ವಿಭಿನ್ನವಾಗಿರುತ್ತೆ. ಈ ವರ್ಷದ ಅಲಂಕಾರ ಹೇಗಿದೆ? ಇವತ್ತು ಹಳದಿ ಮತ್ತೆ ಹಸಿರು ಬಣ್ಣದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಬೇರೆ ಬೇರೆ ತರ ಮಾಡಿರ್ತಾರೆ. ಒಂದ್ಸರಿ ವೈಟ್ ಮಾಡಿರ್ತಾರೆ, ಬೇರೆ ಬೇರೆ ತರ. ಅಂದ್ರೆ ಇಲ್ಲಿ ದೇವಸ್ಥಾನ ಒಳಗಡೆ ಕಬ್ಬಿನಿಂದ ಅಲಂಕಾರ ಮಾಡಿರ್ತಾರೆ. ಪ್ರತಿ ವರ್ಷ ಕಬ್ಬಿನಿಂದ ಮಾಡ್ತಾರೆ ಮೇಡಮ್, ಕಬ್ಬಿನಿಂದ ಪ್ರತಿ ವರ್ಷ ಮಾಡ್ತಾರೆ ಅದನ್ನ. ಅದೊಂದು ವಿಶೇಷ ಇಲ್ಲಿ. ನನ್ಗೆ ಅನ್ಸುತ್ತೆ, ತುಂಬಾ ಖುಷಿ ಅನ್ಸುತ್ತೆ. ಬಟ್ ಮುರುಗನ್ ದೇವಸ್ಥಾನಕ್ಕೆ ಹೋಗಕ್ ದಾರಿನೇ ಇಲ್ಲ ಈ ಕಡೆಯಿಂದ. ಅದು ಸ್ವಲ್ಪ ಮಾಡಿರ್ಬೋದಿತ್ತು, ಅದಷ್ಟೇ, ಬೇರೆ ಏನಿಲ್ಲ. ಪ್ರತಿ ವರ್ಷ ಬರ್ತೀರಾ? ಹೌದು, ನಾನು ಮುಂಚೆನೆ ಇದ್ದೀನಿ. ಸ್ಟೇಯಿಂಗ್ ಆಪೋಸಿಟ್ ದಿಸ್. ಇಟ್ ಇಸ್ ವೆರಿ ನೈಸ್, ವೆರಿ ವೆಲ್ ಅರೇಂಜ್ಡ್. ಪ್ರತಿ ವರ್ಷ ಇಲ್ಲ, ಲಾಸ್ಟ್ ಇಯರ್ ಎಲ್ಲ ತುಂಬಾ ರಶ್ ಇತ್ತಪ್ಪ, ಬಟ್ ದಿಸ್ ಇಯರ್ ಇಟ್ ವಾಸ್ ವೆರಿ ಗುಡ್. ದೇ ಹ್ಯಾವ್ ಅರೇಂಜ್ಡ್ ಇಟ್ ವೆರಿ ವೆಲ್, ವೆರಿ ಬ್ಯೂಟಿಫುಲಿ ಅರೇಂಜ್. ಥ್ಯಾಂಕ್ ಯು. ನಮ್ದು ಮನೆ ದೇವ್ರಲ್ವಾ, ಅದಕ್ಕೆ ನಾನು ಹೆಸರುಘಟ್ಟದಿಂದ ಬಂದಿದ್ದೀನಿ. ಶಿವರಾತ್ರಿ ಅಂದ ತಕ್ಷಣ ನಿಮ್ಗೆ ಮೊದಲಿಗೆ ಏನ್ ನೆನಪಾಗುತ್ತೆ? ನನಗೆ ಉಪವಾಸ ಮಾಡಿ ಇದು ಮಾಡಬೇಕು ಅಂತ ಇಷ್ಟ ಆಗುತ್ತೆ, ಬಟ್ ನನ್ನ ಕೈಲಿ ಈಗ ಆಗಲ್ಲ, ಅದಕ್ಕೆ ಮಕ್ಕಳು ಮಾಡ್ತಾರೆ. ಶಿವರಾತ್ರಿ ನಿಮ್ಮ ಮನೇಲಿ ಆಚರಣೆ ಯಾವ ತರ ಇರುತ್ತೆ? ನಮ್ಮ ಮನೇಲಿ ನಾವು ದೇವ್ರ ಬೆಳಗ್ಗೆ ಪೂಜೆ ಮಾಡಿರ್ತೀವಿ, ತೊಂಬಿಟ್ಟು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಆಮೇಲೆ ಹಸಿ ಹಾಲು ಇಕ್ತೀವಿ. ಆಮೇಲೆ ಶಿವನಿಗೆ 3-4 ಟೈಮ್ ಅಭಿಷೇಕ ಮಾಡ್ತೀವಿ. ನಮ್ದು ಮನೆ ದೇವ್ರು ಅದೇ ಇರೋದ್ರಿಂದ ನಾವು ಕಂಪಲ್ಸರಿ. ಆಕ್ಚುಲಿ ನಂಜನಗೂಡ್ಗೆ ಹೋಗ್ತಾ ಇದ್ವಿ, ಈ ಸಾರಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಯಾಕಂದ್ರೆ ಸೊಸೆ ಕನ್ಸೀವ್ ಇದ್ದಾರೆ, ಅದಕ್ಕೆ. ಗುಡ್ ನ್ಯೂಸ್. ಹಾಗೆ ಕಾಡು ಮಲ್ಲೇಶ್ವರ ದೇವಸ್ಥಾನ ದೇವರು ಅಂದ್ರೆ ಎಷ್ಟು ನಂಬಿಕೆ ಇದೆ ನಿಮ್ಗೆ? ನಾನು ತುಂಬಾ ವರ್ಷದಿಂದ ಬರ್ತಾ ಇದ್ದೀನಪ್ಪ ಶಿವರಾತ್ರಿಗೆ. ಪ್ರತಿ ವರ್ಷ ಬರ್ತೀನಿ. ಆಕ್ಚುಲಿ ಮಾರ್ನಿಂಗ್ ಬರ್ತಿದ್ದೆ, ಈ ಸರಿ ಲೇಟ್ ಆಯ್ತು. ಬಟ್ ನಾನು ಸೋಮವಾರ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಅಲ್ಲಿಂದ ಹೆಸರುಘಟ್ಟದಿಂದ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಹೆಸರುಘಟ್ಟದಿಂದ ಬರ್ತೀನಿ. ಈ ಸಲದ ಅಲಂಕಾರ ಅಥವಾ ಇಲ್ಲ, ತುಂಬಾ ಚೆನ್ನಾಗಿದೆ ಈ ಸಾರಿ. ತುಂಬಾ ಚೆನ್ನಾಗಿದೆ ಈ ಸಾರಿ ಅಲಂಕಾರ. ಮತ್ತೆ ಈ ಸಾರಿ ತುಂಬಾ ಡಿಫ್ರೆಂಟ್ ಮಾಡ್ಬಿಟ್ಟಿದ್ದಾರೆ. ಅವಾಗನೇ ಬಂದು ಹಂಗ ಹೋಗ್ತಾ ಇದ್ವಿ, ಗೊತ್ತಾಗ್ತಿರ್ಲಿಲ್ಲ. ಇವಾಗ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ ಇಲ್ಲಿ. ಇರುತ್ತೆ, ಬಟ್ ಸಾಯಂಕಾಲ ಅಷ್ಟೊತ್ತಕ ಇರಕ್ಕಾಗಲ್ಲ, ಮನೆಗೆ ಹೋಗ್ಬಿಡ್ತೀವಿ. ನಿಮ್ಮ ಹೆಸರು? ಶೋಭಾ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಶಿವರಾತ್ರಿಯ ಈ ಪವಿತ್ರ ದಿನದಂದು ಅನೇಕ ಭಕ್ತಾದಿಗಳು ಯಾವ್ಯಾವ ಏರಿಯಾಯಿಂದ ಕೂಡ ಇಲ್ಲಿ ಆಗಮಿಸಿದ್ದಾರೆ, ದೇವರ ದರ್ಶನವನ್ನ ಪಡೆದಿದ್ದಾರೆ, ಆಶೀರ್ವಾದವನ್ನ ಪಡೆದುಕೊಂಡು ಪ್ರಸಾದವನ್ನ ತೆಗೆದುಕೊಳ್ತಾ ಇದ್ದಾರೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳಿದ್ರೇನೆ ಆ ಒಂದು ಭಕ್ತಿ ಹುಟ್ಟು ಬಿಡುತ್ತೆ. ಆ ನಂಬಿಕೆ ಅಂತೂ ಕಾಡು ಮಲ್ಲೇಶ್ವರನ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿ ಜನ ಹೇಳಿದ್ರು. ಹಾಗೆ ಇನ್ನಷ್ಟು ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದೆ. ಹಾಗೆ ನೀವು ಸಹ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದು ಶಿವದೇವರ ಆಶೀರ್ವಾದವನ್ನ ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.